ಭಯಂಕರ ಭವಿಷ್ಯ 3 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಹೇಳ್ತಾ ಇದ್ವಿ, ರಾಜಕೀಯದ ಡಂಬರಾಟಗಳೆಲ್ಲ ಮುಗಿದು, ಚುನಾವಣೆ ಮುಗಿದು, ಮತ ಎಣಿಕೆ ಮುಗಿದು, ನಂತರ ಮುಖ್ಯಮಂತ್ರಿಯಾಗಿ ಇವತ್ತು ಸಚಿವರೆಲ್ಲ ಪ್ರಮಾಣವಚನ ಸ್ವೀಕರಿಸಿದರು. 28 ಸಚಿವರು ಪ್ರಮಾಣವಚನ ಸ್ವೀಕರಿಸಿದರು. ಆದರೆ ಅವರೆಲ್ಲರ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದು. TTR ಹರಿಶ್ಚಂದ್ರಗೌಡರು ಕಾಲಜ್ಞಾನಿ, ಹಾಗೆ ನಂತರ ಜ್ಯೋತಿಷಿ ಅಂತ ಅವರು ಹೇಳ್ಕೊತಾರೆ. ಅವ್ರು ಹೇಳಿರುವಂಥ ಎಲ್ಲ ಮಾತುಗಳು ಕೂಡ ನಿಜವಾಗುತ್ತಂತೆ, ಭವಿಷ್ಯ ನಿಜವಾಗುತ್ತಂತೆ. ಹಾಗೆಯೇ ಈಗ ಒಂದು ಮಾತು ಹೇಳಿದರು, ಮತ್ತೊಮ್ಮೆ ಒಂದು ಇದರಲ್ಲೂ ಕೂಡ ಬರೆದಿದ್ದಾರೆ ಅವರು, ಏನು ಅಂತಂದರೆ ಇನ್ನೊಮ್ಮೆ ದೇವೇಗೌಡರಿಗೆ ಮತ್ತೊಮ್ಮೆ ಪ್ರಧಾನಿ ಆಗುವಂಥ ಅದಿಲ್ಲ ಬಿಡಿ, ದೇವೇಗೌಡದ್ದು ಬೇಡ, ಇದರದಿಲ್ಲ. ಆದರೆ BK ಹರಿಪ್ರಸಾದ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಅಂದರೆ ಪೇಪರಲ್ಲಿ ಬಂದ ಮತ್ತೊಮ್ಮೆ ಅಲ್ಲ, ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು. ಅಂದರೆ ನಾನು ಅದನ್ನು ಮೊದಲು ಕೂಡ ಹೇಳಿದ್ದೆ, ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಇದು ಕೂಡ ಈಗ ಅವರು ಹೇಳಿರುವಂಥ ಒಂದು ದೊಡ್ಡ ಒಂದು ಭವಿಷ್ಯ. ಮುಂದೆ ಏನಾಗುತ್ತೆ ಅದನ್ನು ನೋಡೋಣ. ಈಗ ನೆಕ್ಸ್ಟ್ ದಿನೇಶ್ ಗುಂಡೂರಾವ್ ಮಾಜಿ ಮುಖ್ಯಮಂತ್ರಿ. ಅವನಿಗೆ ಡೆಲ್ಲಿನಲ್ಲಿ ಸಿಕ್ಕ ನಮ್ಮನ್ನು ಊಟಕ್ಕೆ ಕರೆದ ನಮ್ಮ ಬರಲ್ಲ. ಯಾರು? ದಿನೇಶ್ ಗುಂಡೂರಾವ್. ನಾ ಏನೋ ಆಗ್ತೀನಿ ಅಂದ. 10 ವರ್ಷ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗ್ತೀವಪ್ಪ ಅಂತ ಆಶೀರ್ವಾದ ಮಾಡಿದೆ. ಆಮೇಲೆ ಬಂದು ಮಾತಾಡ್ಸಿದ್ರೆ ಮಾತೇ ಇಲ್ಲ ಇಲ್ಲಿ. 10 ವರ್ಷ ಆದ, 4 ಸಲ MLA ಆದ. ಅವನು ವಿಶ್ ಮಾಡಲ್ಲ, ನಾವು ವಿಶ್ ಮಾಡಲ್ಲ. ಮಂತ್ರಿ ಆದ, ಸ್ಟೇಟ್ ಮಿನಿಸ್ಟರ್ ಆದ. ನಿಮ್ಮ ಆಶೀರ್ವಾದದಿಂದ ಆಗಿದ್ದೆ ಹೇಗೆ ಅದು? ದಿಲ್ ಸಿಕ್ಕ ಡೆಲ್ಲಿನಲ್ಲಿ. ಅವನೇ ಬಂದು ಮಾತಾಡ್ತಾ, ಬನ್ನಿ ಊಟಕ್ಕೆ ಹೋಗೋಣ ಅಂತ. ಗುಂಡೂರಾವ್ಗೂ ನಮ್ಗೆ ಆಗ್ತಿಲ್ಲಲ್ಲ, ಅವನ ಮೇಲೆಲ್ಲ ಯುದ್ಧ ಮಾಡಿ MLA ಸಿಗ್ನೇಚರ್ ಕೊಟ್ಟು ಅದು ಗೊತ್ತಿತ್ತು ಅವನಿಗೆ. ಅಷ್ಟೇ, ಮುಗೀತು ಅವನು. ಇನ್ನು HC ಮಹದೇವಪ್ಪ, T ನರಸೀಪುರ ಕ್ಷೇತ್ರ, ಜಾತಿ ಪರಿಶಿಷ್ಟ. HC ಮಹದೇವಪ್ಪ ನಾನು ಒಂದು 2 ಸಲ ಮೀಟ್ ಮಾಡಿದ್ದೀನಿ ಅವನಿಗೆ. HC ಮಹದೇವಪ್ಪ, ಡಾಕ್ಟರ್ HC ಮಹದೇವಪ್ಪ. ಅವನು ಖರ್ಗೆ ತಮ್ಮ. ಅವ ಹೆಂಗೆ ರಾಕ್ಷಸತ್ವ ಜಾಸ್ತಿ, ಮೇಜರ್ ಕಮ್ಯುನಿಟಿ ಕಂಡ್ರೆ ಆಗಲ್ಲ ಅವನಿಗೆ. ಖರ್ಗೆ ತೋರಿಸ್ಕೊಳಲ್ಲ, ಇವ್ ತೋರಿಸ್ಕೊಂಡು ನನಗೆ ಒಂದಿನ ಗೊತ್ತು ಏನೇ ಅಂತಾನೆ. ನಾನು ಕೋಪ ಮಾಡ್ಕೊಂಡಿಲ್ಲ, ಅವನು ರಾಕ್ಷಸತ್ವ ಗೊತ್ತಾಯ್ತು. ಸುಮ್ಮನೆ ಅವನ ಹತ್ರ ಜಗಳ ಮಾಡಿ ನನಗೇನು ಪ್ರಯೋಜನ? ಯಾರೋ ಯಡಿಯೂರಪ್ಪನೋ ಅಥವಾ ಸಿದ್ದರಾಮಯ್ಯನೋ ಅಥವಾ ಗುಂಡೂರಾವೋ ಕುಸ್ತಿ ಮಾಡ್ಕೊಂಡ್ರೆ ಪೇಪರಲ್ಲಿ ಬಂದರೆ ಅದೊಂಥರ ಗೌರವ ಅಲ್ವಾ? ಅದೊಂದು ಕಾಲಡಿ ಕಸ, ಅದು ಸುಮ್ಮನೆ. ಅದೇ ರಾಕ್ಷಸತ್ವ ಇದೆ ಅವನಲ್ಲಿ. ಆ ರಾಕ್ಷಸತ್ವನೇ ಒಂದಿನ ಮುಗಿಸ್ತದೆ. ಇನ್ನು ರಾಮಲಿಂಗಾರೆಡ್ಡಿ, ಬುದ್ಧಿವಂತ ರಾಮಲಿಂಗಾರೆಡ್ಡಿ, BTM ಲೇಔಟ್, ಜಾತಿಯಲ್ಲಿ ರೆಡ್ಡಿ ಒಕ್ಕಲಿಗ, ವಿದ್ಯಾರ್ಹತೆ ಪದವಿ, 6 ಬಾರಿ MLA ಆಗಿದ್ದಾರೆ. ಈ ಬಾರಿ ಮಂತ್ರಿ ಕೂಡ ಆಗಿದ್ದಾರೆ. ಜನಗಳನ್ನ ಭಾಳ ಚೆನ್ನಾಗಿ ತೃಪ್ತಿ ಪಡಿಸ್ತಾನೆ. ಹಗ್ಗಕ್ಕೂ ಸಿಕ್ಕಲ್ಲ, ಉಳ್ಳಕ್ಕೂ ಸಿಕ್ಕಲ್ಲ. ಇಂದೊಂದ್ಸಲ CBI ಅಂತ ಇವ್ರು ಅರ್ಜಿ ಬರೆದು ಅರೆಸ್ಟ್ ಆಗಿದ್ರು. ಇವನು ರೇವಣ್ಣ ಮೊಯ್ಲಿ ಕಾಲದಲ್ಲೇ ದುಡ್ಡು ಕೊಟ್ಟು ಬಂದು ನರಸಿಂಹರಾವ್ 5 ಕೋಟಿನೇ ಎಷ್ಟೋ ಜಾರ್ಖಂಡ್ MP ಗಳಿದ್ರಲ್ಲಿ. ಅದರಿಂದ ಇವು ಬರೀ ಕಸದಲ್ಲೇ 50 ಕೋಟಿ ಬರ್ತದಂತೆ ಅವನಿಗೆ ಇನ್ಕಮ್ಮು. ಯಾವುದು ಈ ಕಾರ್ಪೊರೇಷನ್ ಕಸದಲ್ಲಿ. ಅದೃಷ್ಟವಂತ ಅಷ್ಟೇ ಹೇಳ್ಬೋದು, ಬುದ್ಧಿವಂತ, ಅದೃಷ್ಟ. ಅದು ಒಂದೇ ಸಿಕ್ಕಾಕೊಂಡಿದ್ದವರು. ನಮ್ಮ ಹೆಸರು CBI ನರಸಿಂಹರಾವ್ ತಲುಪಲಿ ಅಂತ CBI ದಡ್ರವರು. CBI ಹೆಸರು ಯಾರ ಕಳ್ಳ ಹಣಕ್ಕೆ, ಇವನು ಆದಿಕೇಶುಲ್ ಕೊಟ್ಟ ಹಣಕ್ಕೆ ಯಾರು ಬರ್ದಿಟ್ಟು ಬರ್ತಾರೆ ಹೆಸರು. ದಡ್ಡ, ಆಮೇಲೆ ಬುದ್ಧಿವಂತ ಆದ, ಅಷ್ಟೇ. ಇನ್ನು ಸರ್ವಜ್ಞನಗರ MLA KJ ಜಾರ್ಜ್, ಇವರು ಜಾತಿಯಲ್ಲಿ ಕ್ರಿಶ್ಚಿಯನ್, 4 ಸಲ MLA ಆಗಿದ್ದಾರೆ. KJ ಜಾರ್ಜ್ ನಾನು ಗೊತ್ತು. ನಾನು ಅವನು ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಇದ್ದ. ಶ್ರೀನಿವಾಸ್ ಪ್ರಸಾದ್ ಮನೆಗೆ ಬರ್ತಾ ಇದ್ದ. ಅವನಿಗೆ ಹೇಳಿದೆ, ನೋಡಪ್ಪ ಇದು ಇಂದಿರಾ ಗಾಂಧಿದು ಪೇಪರಲ್ಲಿ ಬಂದಿದೆ ಅಂತ. ಅಂತಾನೆ. ಆಮೇಲೆ ಪೇಪರಲ್ಲೂ ಬಂದಿತ್ತದು. ಸತ್ ಮೇಲೆ ಮಾತೇ ಆಡಲ್ಲ, ಪೆಚ್ಚಿನ ಹಲ್ಬಿಟ್ಟ ಅಷ್ಟೇ ಅವನು. ಆಮೇಲೆ ತಿಳ್ಕೊಂಡೆ ನಾನು ಎಂತ ಒಂದು ಜನ ಅಂತ. ಈ ಸಲ ಹೋಮ್ ಏನೋ ಕೊಡ್ತಾರಂತೆ. ಕೊಡ್ಲಿ ಬಿಡಿ, ಜಾರ್ಜ್ಗೆ ಕೊಡ್ಲಿ ಬಿಡಿ. ಏನೀಗ ಮೇಂಟೈನ್ ಆಗ್ಬೋದಾ? ಅವನು 5,000 ಕೋಟಿ ದುಡ್ಡು ಮಾಡಿದ್ದಾನೆ ಓಲ್ಡ್ ಏರ್ಪೋರ್ಟಲ್ಲಿ. ಯಾವುದರಲ್ಲಿ? ಓಲ್ಡ್ ಏರ್ಪೋರ್ಟು. 5,000 ಕೋಟಿ ವ್ಯಾಲ್ಯೂಯೇಷನ್ನು. ಎಷ್ಟು ಸೈಟ್ಗಳಿದ್ದಾವೆ, ಎಷ್ಟು ಆಸ್ತಿ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅದನ್ನು ಮಾಡ್ಕೊಳ್ತಾನೆ ಅಷ್ಟೇ, ಜಾಸ್ತಿ. ಇನ್ನು ಕಿಮ್ಮನೆ ರತ್ನಾಕರು ದಳದಿಂದಾನೇ ಬಂದನವನು. ಕುಮಾರಸ್ವಾಮಿ ಫ್ರೆಂಡ್ ಆಫ್ ಕುಮಾರಸ್ವಾಮಿ. ಸ್ವಲ್ಪ ಅಲ್ಲಿಂದ ಈ ಕಡೆ ಬಂದ. ಈ ಕಡೆ ಬಂದು MLA ಆದ. MLA ಆದ್ಮೇಲೆ ಮಂತ್ರಿಗಿರಿನೂ ಆದ. ದಳದಿಂದ ವಲಸೆ ಬಂದನು. ಈ ಸಲ ಏನು ಕಾಂಗ್ರೆಸ್ನಲ್ಲಿ ವಲಸಿಗರಿಗೆ ಜಾಸ್ತಿ ಕೊಟ್ಟಿದ್ದಾರೆ ಹೇಗೆ? ಅವರೇ ಎಲ್ಲ ಪೂರ್ತಿ ತುಂಬಿಕೊಂಡಿದ್ದಾರೆ. ಜಾಸ್ತಿ ಅಂತ ಕೊಡೋದು ಅವರೇ ತುಂಬಿಕೊಂಡಿದ್ದಾರೆ. ಸೊ ಹೀಗೆ ಮಂತ್ರಿಗಿರಿ ಯಾವ ರೀತಿ ನಿಭಾಯಿಸ್ಬೋದು ಇವರು? ಆಗಲ್ಲ. ಎತ್ತೇರಿಗೆ ಹೇಳಿದ್ರೆ ಕೊಂಡು ನೀರಿಗೆ ಎಳಿತಾರೆ. ನಾನು ಹೇಳ್ತಾ ಇರೋದು, ಸಿದ್ದರಾಮಯ್ಯ 1,00,000 ಕೋಟಿ ವಸೂಲು ಹೋಗ್ಲಿ, 10,000 ಕೋಟಿ ವಸೂಲು ಮಾಡ್ತಾರೋ ಈ ಮಾಫಿಯಾ ಗ್ರೂಪ್ ಹತ್ರ. ಅವ್ರ ಹತ್ರನೇ ದುಡ್ಡು ತಗೊಂಡಿದಾರಲ್ಲ ಎಲೆಕ್ಷನ್ಗೆ, ಹೆಂಗೆ ವಸೂಲು ಮಾಡ್ತಾರೆ? ನೀವೆಲ್ಲ ಭಾರಿ ಚಾರಿತ್ರ ಉಳ್ಳವನು, ಭಾಳ ಪ್ರಾಂಪ್ಟು, ಬಂದು ಸಂಬಳದಲ್ಲಿ ಜೀವನ ಮಾಡೋದು ಅಂತ ಕೊಡ್ತೀವಿ. ಆ ದುಡ್ಡು ಯಾಕೆ ಬೇಕಾಗಿತ್ತು?
ನಾನು ಹೇಳ್ತೀನಿ ಕೇಳಿ, ರಾಹುಲ್ ಗಾಂಧಿಗೆ ಅದಕ್ಕೆ ನಂಗೆ ಸೀಟ್ ಕೊಡೋಕ್ಕೆ ಬಂದರು ಬೇಡ ಅಂದೆ, ನಿಮ್ಮ ಮುಂಚೆನೂ ಹೇಳಿದ್ದೀನಿ. ನೋಡಿ, ಆ ತೀರ್ಥಹಳ್ಳಿ ಮಂಜುನಾಥ್ ಗೌಡ 3.5 ಕೋಟಿ ಹಂಚಿದ್ದಾನೆ, 35,000 ಓಟ್ ಬಂದಿದೆ. ಲಂಚ್ ಕೊರಲ್ವ ಅವರು ಜನ? ನನಗೊಂದು ಪಕ್ಷ ನಾನು ಟಾಮ್ ಹೊಡ್ಕೊಂಡೆ ಹೋಗೋದು. ಯಾವುದು, ಒಂದು ಕಾರು, ಒಂದು ಮೈಕು, ಒಂದು 4 ಜನ, ಒಂದು 50,000 ಮೇಲೆ ಖರ್ಚು ಮಾಡೋದು. ನಂಗೆ ಒಂದು 15,000 ಓಟ್ ಬರೋದು ಅಷ್ಟೇ. ಅದು ಬೇಕಾ ನನಗೆ? ಮುಂಜಾಗ್ರತಾ ಕ್ರಮ ಅಲ್ವಾ? ಹೌದೇ ಇಲ್ಲ? ಈ ಪೇಪರ್ನವ್ರು ಹೇಳ್ತಾರೆ ಪ್ರಚೋದನೆ ಮಾಡ್ತಾರೆ ಅಂತ, ನಾನು ಯಾವ ಪೇಪರ್ನೂ ನಂಬೋದಿಲ್ಲ. ಅವ್ನು ನೋಡ್ತೀನಿ, ಮೆರಿಟ್ ನೋಡ್ತೀನಿ. ಯಾರು ಅವ್ನು? ರಾಮಚಂದ್ರ ರಾವ್, ಹಿಂದೂ, ಅವನಿಗೆ ಬೆಲೆ ಕೊಡ್ತೀನಿ. ಯಾರು ಅಂತ ನೋಡ್ತೀನಿ, ಅವ್ನು ಯಾರು ಟಿ ವಿಯನು ಪೇಪರ್ನೂ ಅಂತ, ಅಂಥವ್ರಿಗೆ ಬೆಲೆ ಕೊಡ್ತೀವಿ ನಾವು. ತುಕ್ಕ ಇರೋ ಅಂಥ ಜನ ದುಡ್ಡು ಮಾಡಬಾರ್ದು, ಪ್ರಾಮಾಣಿಕರಾಗಿರ್ಬೇಕು. ಪೇಪರ್ನವರು ಪ್ರಾಮಾಣಿಕರಾಗಿರು. ನನಗೆ ಪ್ರಶ್ನೆ ಮಾಡ್ಬೇಕಾರೆ ಅವರು ಪ್ರಾಮಾಣಿಕರಾಗಿರ್ಬೇಕು. ನಮ್ಮ ಬಗ್ಗೆ ತಪ್ಪು ತೋರಿಸ್ಬೇಕಾರೆ ನಮ್ಮ ಬಳ್ಳಿಯಲ್ಲಿ ಕತ್ಸತ್ ಬಿದ್ದು ಬೇರೆ ಬಳ್ಳೆ ನೊಣ ಜಾಡಿಸಿದ್ರೆ ಹೇಗೆ? ಓಕೆ, ನಂದು ದಿಸ್ ಇಸ್ ಮೈ ಪರ್ಸ್ನಲ್. ಎಸ್, ಇದು ಭಯಂಕರ ಭವಿಷ್ಯ. ಈಗೊಂದು ಬ್ರೇಕ್.